ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ನಳಮಹಾರಾಜನ ಕುರಿತು ನಾವು ಆ ಉಪಾಖ್ಯಾನ ನೋಡ್ತಿದ್ದೇವೆ. ದಮಯಂತಿ ನಳನನ್ನ ನಾನಾ ವಿಧವಾಗಿ ಪರೀಕ್ಷಿಸಿದ್ಲು ಮತ್ತು ಮುಂದೆ ನಳ ದಮಯಂತಿಯ ಸಮಾಗಮ ಆಯಿತು. ಅದನ್ನು ನಾವು ಈ ಹಿಂದೆ 76ನೇ ಅಧ್ಯಾಯದಲ್ಲಿ ನೋಡಿದ್ದೀವಿ. ಮಾರನೇ ದಿವಸ ಈ ದಮಯಂತಿ ಮತ್ತು ನಳ ಇಬ್ಬರು ತಮ್ಮ ಭೀಮರಾಜನ ಬಳಿಗೆ ಹೋದ್ರು, ಅವನಿಗೆ ನಮಸ್ಕಾರ ಮಾಡಿದ್ರು. ಮುಂದೆ ನಳ ಬಂದ ಅನ್ನೋ ಸಮಾಚಾರ ಊರಿನ ಜನರಿಗೆಲ್ಲ ತಿಳಿತು. ಅವರಿಗೆಲ್ಲ ಭಾರಿ ಆನಂದ ಆಯಿತು. ಅದೊಂದು ಊರ ಹಬ್ಬದಂತೆ ಅವರೆಲ್ಲ ಆಚರಣೆ ಮಾಡಿದರು. ಋತುಪರ್ಣನಿಗೂ ಗೊತ್ತಾಯಿತು ಇದು ನಳ ದಮಯಂತಿಯರ ಸಮಾಗಮ ಆಯಿತು ಅಂತ. ನಳನನ್ನ ತನ್ನ ತಾನೇನೊಂದು ಬಿಡಾರದಲ್ಲಿ ಇದ್ದಲ್ಲ, ತಾತ್ಕಾಲಿಕ ಬಿಡಾರದಲ್ಲಿ ಅಲ್ಲಿ ಕರೆದ ಕ್ಷಮೆ ಕೇಳಿದಂತೆ. ನಿನ್ನಂತಹ ಮಹಾತ್ಮನನ್ನ ನನ್ನ ಸಾರಥಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ನಲ್ಲ, ದಯವಿಟ್ಟು ನನ್ನ ಕ್ಷಮಿಸು. ಅದಕ್ಕೆ ಇವನೇ ಹೇಳಿದ, ನೀನೇ ನನ್ನನ್ನು ಕ್ಷಮಿಸಬೇಕು. ನಾನು ನಿನ್ನ ಸೇವಾದಲ್ಲಿದ್ದಾಗ ನಿನಗೇನಾದ್ರು ಸ್ವಲ್ಪ ಒರಟತನ ಮಾಡಿ ನೋವು ಮಾಡಿದ್ರೆ ನೀನೇ ಕ್ಷಮಿಸಬೇಕು. ಇವನು ಹೇಳಿದ್ರೆ, ನನಗೆ ಭಾರಿ ಆನಂದ ಆಗಿದೆ ನೀವಿಬ್ಬರು ದಂಪತಿಗಳು ಸೇರಿದ್ದು. ನೀನು ವೇಷ ಮರೆಸ್ಕೊಂಡು ನನ್ನ ಅರಮನೆಯಲ್ಲಿ ಇದೆಯಲ್ಲ, ನಾನು ನಿನಗೇನಾದರೂ ಅಪರಾಧ ಮಾಡಿರಬಹುದು ಮಾಲೀಕ ಅನ್ನೋ ದೃಷ್ಟಿಯಿಂದ, ಅದನ್ನು ನೀನು ಕೂಡ ಕ್ಷಮಿಸಬೇಕು. ಅದಕ್ಕೆ ಅವನು ಹೇಳಿದ, ನೀನೇನು ಅಂತ ಏನು ತೊಂದರೆ ಕೊಟ್ಟಿಲ್ಲ ನನಗೆ, ನನ್ನ ಸ್ವಂತ ಅರಮನೆಯಲ್ಲಿ ಇದ್ದಷ್ಟೇ ಸುಖದಿಂದ ನಾನು ಇದ್ದೇನೆ. ಈಗ ಆ ಅಶ್ವವಿದ್ಯೆ, ನಾನು ಕುದುರೆ ವಿದ್ಯೆಯನ್ನು ನಿನಗೆ ಕೊಡಬೇಕಾಗಿದೆ, ಅದನ್ನೊಂದು ಕೊಡುವುದೊಂದು ಬಾಕಿ ಇದೆ, ಅದನ್ನು ತಗೋದು. ಋತುಪರ್ಣ ಅದನ್ನು ಒಪ್ಪಿದ. ಅದರಂತೆ ಅಶ್ವವಿದ್ಯೆಯನ್ನು ಕೊಡೋದು ಅಂದರೆ ತಿಂಗಳಗಟ್ಟಲೆ ಕುದುರೆಗಳ ಜೊತೆ ಓಡಾಡಿ ತಿಂಗಳಗಟ್ಟಲೆ ಅದನ್ನ ಅಭ್ಯಾಸ ಮಾಡಿಸ್ಬೇಕಾದ ಕಾರಣ ಇರೋದಿಲ್ಲ. ಅವು ಕೆಲವು ಮಂತ್ರಗಳು ಇರ್ತವೆ ಪ್ರಾಯ, ಅದಿಲ್ಲಿ ಕಂಡಿಲ್ಲ. ಅವ್ರ ಮಂತ್ರ ಹೇಳ್ಕೊಟ್ಬಿಟ್ರೆ ಆ ವಿದ್ಯೆ ಎಲ್ಲ ಕರಗತ ಆಗ್ತದೆ. ಇದಾದ್ಮೇಲೆ ಆ ಋತುಪರ್ಣ ಬೇರೊಬ್ಬ ಸಾರಥಿಯನ್ನು ಕರ್ಕೊಂಡು ತಮ್ಮ ಊರಿಗೆ ಹೊರಟೋದ. ನಳ ಕುಂಡಿನಪುರದಲ್ಲಿ ಕೆಲವು ಕಾಲ ಇದ್ದ. ಒಂದು ತಿಂಗಳಿದ್ದ ಮೇಲೆ ತನ್ನ ಮಾವನ ಅನುಜ್ಞೆ ತಗೊಂಡು ಸಣ್ಣ ಸೈನ್ಯ ತಗೊಂಡು ತಮ್ಮ ಊರಿಗೆ ಹೊರಟ, ನಿಷೇಧ ದೇಶಕ್ಕೆ. ನಳ ಬಂದ ಕೂಡಲೇ ತನ್ನ ಊರಿಗೆ ಬಂದ ಕೂಡಲೇ ಪುಷ್ಕರನಿಗೆ ಹೇಳಿದ, ಅವನ ಹತ್ರ ಹೋಗಿ ಹೇಳಿದೆ, ನಡಿ ಇನ್ನೊಂದ್ಸರಿ ಜೂಜಾಟ ಆಡೋಣ. ಬಿಕಾಸ್ ಐಶ್ವರ್ಯ ಸಂಪಾದನೆ ಮಾಡ್ಕೊಂಡು ಬಂದಿದ್ದೇನೆ, ಹೆಂಡತಿಯನ್ನು ಕರ್ಕೊಂಡ್ ಬಂದಿದ್ದೇನೆ, ಜೂಜಾಟ ಪ್ರಾರಂಭ ಆಗಿದೆ. ನಿನ್ನ ಹತ್ರ ಏನೇನಿದೆ ಅದೆಲ್ಲ ಪಣ ಇಡು, ಜೊತೆಗೆ ನಮ್ಮ ಪ್ರಾಣವನ್ನು ಪಣವಾಗಿಡೋಣ. ಯಾರು ಗೆದ್ರೆ, ಒಬ್ರು ಗೆದ್ರೆ ಸೋತವನು ಮತ್ತೆ ಜೂಜಾಟ ಏನಾದರೂ ಕರೆಯುವಂಥ ಪ್ರಸಂಗ ಬಂದ್ರೆ ಒಂದು ಉತ್ತಮವಾದ ಪ್ರಸಂಗ ಅದು. ನಾನು ಮತ್ತೆ ಸೋತಿದ್ದೆ, ಈಗ ಬಂದಿದ್ದೀನಿ, ನಾನು ಜೂಜಾಟ ಆಡೋಣ ನಡಿ. ನಾನೇನಾದರೂ ಸೋತ್ರೆ ನೀನು ನನ್ನನ್ನು ಕೊಂದು ಹಾಕ್ಬೋದು. ಯುದ್ಧಕ್ಕಾದ್ರೂ ಸಿದ್ಧನಾಗು, ಜೂಜಾಟಕ್ಕಾದ್ರೂ ಸಿದ್ಧನಾಗು ಅಂತ ಹೇಳಿದ. ಪುಷ್ಕರನಿಗೆ ತಾನೇ ಗೆಲ್ತೀನಿ ಅಂತ ಭಾರಿ ಆನಂದ, ಭಾರಿ ಸಂತೋಷ ಆಯ್ತು. ಇನ್ನೊಂದಿಷ್ಟು ಸಂಪತ್ತು ಬೇರೆ ತಂದಿದ್ದಾನೆ, ಅದನ್ನೂ ಗೆಲ್ಲೋಣ ಅಂತ ಅವನು ಹೇಳಿದ. ನಿನ್ನನ್ನೂ ಗೆಲ್ತೀನಿ, ನಿನ್ನ ಹೆಂಡತಿ ದಮಯಂತಿಯನ್ನೂ ಗೆಲ್ತೀನಿ, ನಿನ್ನ ಉಳಿದ ಸಂಪತ್ತನ್ನೂ ಗೆಲ್ತೀನಿ, ಜೂಜಾಟ ಆಡೋಣ ನಡಿ ಅಂತ ಜೂಜಾಟಕ್ಕೆ ತಯಾರಾದ. ನಳನಿಗೆ ಕೋಪ ಉಕ್ಕಿತ್ತು, ಅದು ನೀನು ಸುಮ್ಮನೆ ಇದ್ದ. ಪುಷ್ಕರನ ತಲೆನೇ ಕಡಿಬೇಕು ಅನ್ನೋ ಸಿಟ್ಟಿತ್ತು ಅವನಿಗೆ, ಆದರೂ ಸುಮ್ಮನೆ ಇದ್ದ. ಹಿಂದೆ ಕಲಿಯ ನೆರವಿತ್ತು ಪುಷ್ಕರನಿಗೆ, ಈಗ ಇರಲಿಲ್ಲ. ಆಟ ಮುಂದುವರೆದಂತೆ ಪುಷ್ಕರ ಎಲ್ಲವನ್ನೂ ಸೋತು ಬಿಟ್ಟ. ಅವನ ಮುಖ ಕಳೆಗೊಂದಿತ್ತು, ಕೈಯಲ್ಲಿದ್ದ ದಾಳ ಕೆಳಗೆ ಬಿತ್ತು. ಈಗ ಇಡೀ ಸಾಮ್ರಾಜ್ಯ ನನ್ನದಾಗಿದೆ. ನೀನೀಗ ನಿನ್ನ ಪರಿವಾರ, ನಿನ್ನ ಹೆಂಡತಿ ಮಕ್ಕಳ ಸಮೇತ ನನ್ನ ಹೆಂಡತಿಯ ಸೇವಾ ಮಾಡಬೇಕು. ದಮಯಂತಿ ಮೇಲೆ ಕಣ್ಣು ಹಾಕಿದ್ಯಲ್ಲ, ಅವಳ ಉಳಿದವನಾಗಿ ಆಳಾಗಿ ನೀನು ಕೆಲಸ ಮಾಡಬೇಕು. ವಸ್ತುತಃ ನಿನಗೆ ಗೊತ್ತಿದೆಯೋ ಇಲ್ಲೋ ಅಂತಿದ್ದಿಲ್ಲ, ಇದಕ್ಕೆಲ್ಲ ಕಾರಣ ಕಲಿಪುರುಷ. ಆದ್ರಿಂದ ನಾನು ನಿನಗೆ ಈಗ ಶಿಕ್ಷೆ ಕೊಡೋದಿಲ್ಲ. ಕಲಿಗೆ ಏನು ಕೊಡಬೇಕು ಅಂತ ಶಿಕ್ಷೆ ಕೊಟ್ಟಿದ್ದೇನೆ, ನಿನಗೆ ಜೀವದಾನ ಮಾಡಿದ್ದೇನೆ. ನಿನಗೊಂದಿಷ್ಟು ರಾಜ್ಯವನ್ನು ವಿಭಾಗ ಮಾಡಿಕೊಡ್ತೀನಿ ನನ್ನ ಸಹೋದರ. ಆದ್ರಿಂದ ನಿನ್ನ ಮೇಲೆ ನನ್ನ ತಮ್ಮ ಅನ್ನೋ ದೃಷ್ಟಿಯಿಂದ ಅದೇ ಥರದ ಹಿಂದಿನಂತೆ ಪ್ರೀತಿ ಇರ್ತದೆ, ಹೊರಟೋಗೋದು ಕಳಿಸ್ಕೊಟ್ಟವನು.
ಆದ್ರೆ ಆ ಪುಷ್ಕರನಿಗೆ ನಾನು ಸೋತ್ ಹೋದ್ಮೇಲೆ ನನಗೊಂದಿಷ್ಟು ಹೀಗೆ ಗೌರವ ಕೊಡ್ತಾನೆ, ನನ್ನನ್ನು ಹೀಗೆ ನಳ ಸತ್ಕರಿಸ್ತಾನೆ ಅಂತ ಅವನಿಗೆ ಆಶೀರ್ವಾದ ಅವನಿಗೆ ಗೊತ್ತಿರಲಿಲ್ಲ. ಅವನಿಗೆ ಮತ್ತೆ ನಳನ ಪಾದಕ್ಕೆ ಬಿದ್ದ, ನಿನ್ನ ಕೀರ್ತಿ ಶಾಶ್ವತವಾಗಿ ಉಳಿಲಿ, ನೀನು ನನಗೆ ಜೀವದಾನ ಮಾಡಿದ್ದಿ, ಮಹಾತ್ಮ ನೀನು ಅಂತ ಹೇಳಿದ. ನಳನ ಅರಮನೆಯಲ್ಲಿ ಒಂದು ತಿಂಗಳ ಕಾಲ ಇದ್ದ. ಮುಂದೆ ಅವನ ಅನುಮತಿ ತಗೊಂಡು ತನ್ನ ರಾಜಧಾನಿಗೆ ಹೊರಟೋದ. ಮುಂದೆ ನಳ ಅವನಿಗೇನೂ ತೊಂದರೆ ಕೊಡಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ತನ್ನ ರಾಜ್ಯಭಾರ ಸ್ವೀಕಾರ ಮಾಡಿದ. ಜನ ಎಲ್ಲ ಬಂದರು, ಅವನಿಗೆ ಇದೊಂದು ಮಹಾದಿನ ಅಂತ ರಾಜನಿಗೆ ಗೌರವ ಸಲ್ಲಿಸಿದರು. ಪುಣ್ಯ ದಿನ, ಮತ್ತೆ ಬಂದಿದ್ದೀನಿ ನೀನು ಸಾಮ್ರಾಟನಾಗಿರ್ಲಿ ಅಂತ, ನಮಗೆಲ್ಲ ಸಂತೋಷ ಆಗಿದೆ ಅಂತ ಹೇಳಿದರು. ಮುಂದೆ ರಾಜಧಾನಿಯಲ್ಲಿ ದೀರ್ಘಕಾಲದ ಉತ್ಸವ ನಡೆದು, ಒಂದು ಊರ ಹಬ್ಬ ಅದು. ಈ ಕಡೆ ಭೀಮರಾಜನು ಕೂಡ ತನ್ನ ಮಗಳು ದಮಯಂತಿಗೆ ಎಲ್ಲಾ ಥರದ ಉಡುಗೊರೆಗಳನ್ನ ಕೊಟ್ಟು ಕಳಿಸಿದ್ದ. ರಾಜ್ಯಭಾರ ಮುಂದುವರಿಸಿದ. ಈ ಕಥೆಯೆಲ್ಲ ಆ ಋಷಿಗಳು, ಗುರುಗಳು ಧರ್ಮರಾಜನಿಗೆ ಹೇಳಿದರು. ನೋಡಿ, ಇದು ನಳ ಮಹಾರಾಜನ ಉಪಾಖ್ಯಾನ. ಅದರಂತೆ ನೀನು ಕೂಡ ರಾಜ್ಯವನ್ನು ಮತ್ತೆ ಗಳಿಸ್ದೆ. ಇವತ್ತು ಜೂಜಾಟದ ಕಾರಣದಿಂದ ನೀನು ಭ್ರಷ್ಟನಾಗಿದ್ದಿ. ನಿನಗೂ ನಳನಿಗೂ ಎಷ್ಟೋ ವ್ಯತ್ಯಾಸ ಇದೆ, ಅದನ್ನು ಗಮನಿಸು. ನಳ ಏಕಾಂಗಿ ಆಗಿದ್ದ, ನೀನು ಏಕಾಂಗಿ ಆಗಿಲ್ಲ. ನಿನಗೆ ತಮ್ಮಂದಿರಿದ್ದಾರೆ, ನಿನ್ನ ಹೆಂಡತಿ ಇದ್ದಾಳೆ, ಅವಳು ನೀನು ಬಿಟ್ಟು ಹೋಗಿಲ್ಲ. ಇದನ್ನೆಲ್ಲ ಹೇಳಿದ್ರು. ಅದರಿಂದ ವ್ಯಥೆ ಪಡಬೇಡ. ಇದು ಶ್ಲೋಕ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇ ಕೀರ್ತನಂ ಕಲಿನಾಶನಂ ಇತಿಹಾಸಮಿದಂ ಚಾಪಿ ಕಲಿನಾಶನಮಚ್ಯುತ ಶಕ್ಯಮಾಶ್ವಸಿತಂ ಶುತ್ವ ತ್ವದ್ವಿಧೇನ ವಿಷಾಂಪತೆ. ಕರ್ಕೋಟಕ ನಾಗ, ಅದು ಈ ನಳ ಮಹಾರಾಜನಿಗೆ ಸಹಾಯ ಮಾಡಿತ್ತಲ್ಲ ಅದು, ಮತ್ತೆ ದಮಯಂತಿ ನಳ ಗಂಡ ಹೆಂಡತಿಗಳು, ಮತ್ತೆ ಋತುಪರ್ಣ ರಾಜ, ಇವರಿಬ್ಬರ ಸ್ಮರಣೆ ಯಾರು ಮಾಡ್ತಾರೆ ಅವ್ರಿಗೆ ಎಲ್ಲಾ ಥರದ ಮಂಗಳ ಆಗ್ತದೆ, ಮತ್ತೆ ಕಲಿ ಪರಿಹಾರ ಆಗ್ತದೆ ಅಂತ ಈಗ ಕೇಳಿ ಬರ್ತದೆ. ಇದನ್ನ ಯಾರು ಪಠನ ಮಾಡ್ತಾರೆ, ಹಾಗೆ ಯಾರು ಕೇಳ್ತಾರೆ ಅವ್ರಿಗೂ ಕೂಡ ಎಲ್ಲ ಥರದ ಸದ್ಗತಿ ಆಗ್ತದೆ, ಕಲಿಯ ಪರಿಹಾರ ಆಗ್ತದೆ. ಇದು ಧರ್ಮರಾಜನಿಗೆ ಆ ಋಷಿಗಳು ಹೇಳಿದ್ದು. ಅದರಂತೆ ಯಾರು ದುಃಖದಲ್ಲಿ ಮುಳುಗಿದ್ದಾರೆ ಅವರಿಗೂ ಎಲ್ಲರಿಗೂ ಇದೊಂದು ಪರಿಹಾರ ಕೊಡುವಂತಹ ಕಥಾ. ನಳ ಮಹಾರಾಜ ಮತ್ತೆ ಸಾಮ್ರಾಜ್ಯ ಪಡ್ಕೊಂಡು ಬೆಳಗಿದ, ಧರ್ಮರಾಜನು ಮುಂದೆ ಆ ಸಾಮ್ರಾಜ್ಯವನ್ನು ಪಡ್ಕೊಂಡು ಬೆಳಗಿದ. ಕಳೆದು ಹೋದದೆಲ್ಲ ಸಿಗುವುದು. ಸೋಲು ಗೆಲುವು ಇದು ಶಾಶ್ವತ ಅಲ್ಲ ಜೀವಮಾನದಲ್ಲಿ. ಆದ್ರಿಂದ ನಿನಗೆ ಇವತ್ತೇನು ಹಿನ್ನಡೆ ಆಗಿದೆ, ಭಯ ಪಡಬೇಡ ಅಂದ್ರು ಧರ್ಮರಾಜನಿಗೆ. ನಳನ ಕಥೆ ಕೇಳಿದ ಮೇಲಾದ್ರೂ ಸ್ವಲ್ಪ ಸಮಾಧಾನ ಪಟ್ಕೊ. ಇದನ್ನು ಮತ್ತೆ ಮತ್ತೆ ಕೇಳಬೇಕು, ಹೇಳಬೇಕು. ಅವರು ಯಾವತ್ತೂ ತಮ್ಮ ಅದೃಷ್ಟದಿಂದ ವಂಚಿತರಾಗೋದಿಲ್ಲ. ಅವನು ಏನೇನು ಕಾರ್ಯವನ್ನು ಹಿಡಿದಿರ್ತಾನೆ ಅದೆಲ್ಲ ಸುಗಮವಾಗಿ ನಡೀತದೆ. ಮಕ್ಕಳು, ಮೊಮ್ಮಕ್ಕಳು ಇದೆಲ್ಲ ಪಡ್ಕೊಂಡು ಸಕಲ ಗೋಧನ ಮೊದಲಾದ ಸಂಪತ್ತು ಅದನ್ನೆಲ್ಲ ಪಡ್ಕೊಂಡು ಮುಂದುವರಿತಾನೆ. ಸಮಾಜದಲ್ಲಿ ಉನ್ನತ ಸ್ಥಾನ ಪಡ್ಕೊಂಡು ಪುತ್ರ ಪೌತ್ರಾನ್ ಪಶುಶ್ಚಾಪಿ ಲಭತೆ ನೃಷುಚ ಅಗ್ರ್ಯತಾಂ. ಸಮಾಜದಲ್ಲಿ ಒಳ್ಳೆ ಹೆಸರು ಬರ್ತದೆ, ಆರೋಗ್ಯ, ಸುಖ ಇದು ಸಿಗ್ತದೆ. ನೋಡು, 12 ವರ್ಷ ಆದ್ಮೇಲೆ, 1 ವರ್ಷದ ಅಜ್ಞಾತವಾಸ ಆದ್ಮೇಲೆ ಈ ಕೌರವರು ಮತ್ತೆ ಜೂಜಾಟಕ್ಕೆ ಕರೆದ್ರೆ ಏನ್ ಚಿಂತೆ, ಏನ್ ಮಾಡ್ಲಿ ಅಂತ ನಿಮಗೆ ಏನಾದ್ರು ಭಯ ಇರ್ಬೋದು. ಹಾಗೆ ಮಾಡಬೇಡ. ನನಗೆ ಜೂಜಾಟದ ವಿದ್ಯೆ ಗೊತ್ತಿದೆ, ನಿನಗೆ ನಾನು ಅದನ್ನು ಹೇಳ್ತೇನೆ ಅಂತ ಬೃಹದಶ್ವರು ಅವನಿಗೆ ಅಕ್ಷಯ ವಿದ್ಯೆಯನ್ನು ಹೇಳಿಕೊಟ್ರು, ಜೂಜಾಟದ ವಿದ್ಯೆಯನ್ನು ಹೇಳಿಕೊಟ್ರು. ಧರ್ಮರಾಜ ಪರಿಶುದ್ಧನಾಗಿ ಅಲ್ಲಿ ಬಂದು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡ. ಆ ಜೂಜಾಟದ ವಿದ್ಯೆಯನ್ನು ಅವರು ಉಪದೇಶ ಮಾಡಿದರು. ಮುಂದೆ ಅವರು ತೀರ್ಥಯಾತ್ರೆ ಹೊರಟೋದು. ಮುಂದೆ ಆ ಪ್ರಸಂಗದಲ್ಲಿ ಈ ಧರ್ಮರಾಜ ಮತ್ತಷ್ಟು ತೀರ್ಥಕ್ಷೇತ್ರಗಳನ್ನೆಲ್ಲ ಸಂಚಾರ ಮಾಡಿದ. ಅಲ್ಲಿಗೆ ಆ ಮಹಾಭಾರತದ ವನಪರ್ವದ 79ನೇ ಅಧ್ಯಾಯ ಸಮಾಪ್ತವಾಗಿದೆ. ನಳದಮಯಂತಿಯ ಉಪಾಖ್ಯಾನವೂ ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ. ಹೀಗಿದು ದೋಷನಾಶಕ ಆದ್ದರಿಂದ, ಕಲಿದೋಷನಾಶಕ ಆದ್ದರಿಂದ, ಸಕಲ ಥರದ ಸಂಪತ್ತಿಗೂ ಸಮೃದ್ಧಿಗೂ ಕಾರಣ ಆದ್ದರಿಂದ ಅದನ್ನ ನಿಮ್ಮ ನಿವಾಸದಲ್ಲಿ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಧರ್ಮರಾಜ ಯುಧಿಷ್ಠಿರನಂತೆ, ನಳಮಹಾರಾಜನಂತೆ ಯಾವತ್ತೂ ಕೂಡ ನಮ್ಮ ಮನಸ್ಸು ಧರ್ಮದಲ್ಲಿ ಆಸಕ್ತ ಆಗಿರಲಿ. ಯಾವುದೇ ಪ್ರಲೋಭನೆಗೆ ನಿಮ್ಮ ಮನಸ್ಸು ಈಡಾಗದೆ, ಬಲಿಯಾಗದೆ, ಧರ್ಮ ಸತ್ಯ ಅದರಲ್ಲಿ ನಮ್ಮ ಮನಸ್ಸು ಮುಂದುವರಿಯುವಂತಾಗಲಿ.
ತಾತ್ಕಾಲಿಕವಾಗಿ ಆಗುವ ಹಿನ್ನಡೆಗಿಂದ ನಾವು ಬೆದರೆ ಧರ್ಮವನ್ನು ಕೈ ಬಿಡದೇ ಇರುವಂತೆ ಆಗಲಿ. ವಿಘ್ನಗಳು ಬರ್ತಿರ್ತವೆ, ಸಣ್ಣ ಸಣ್ಣ ಕೆಲಸಗಳಿಗೂ ವಿಘ್ನ ಬಂದೇ ಬರ್ತಿರ್ತವೆ. ಆದ್ರೆ ಅಂಥ ವಿಘ್ನಗಳನ್ನ ಭಗವಂತ ಪರಿಹರಿಸಿದ್ದನ್ನು ಪ್ರತ್ಯಕ್ಷವಾಗಿ ನೋಡ್ತಾನೆ ಇದ್ದೇವೆ. ನಾವು ಹೆಜ್ಜೆ ಹೆಜ್ಜೆಯಲ್ಲಿ ನೋಡ್ತಾ ಇದ್ದೇವೆ. ಅದನ್ನು ಇವತ್ತು ಕೇಳಿ ಮುಗಿಸಿದ್ದೀವಿ. ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.